ಬದುಕು ಏನೆಂದು ತಿಳಿಯೋಕೆ ಮೂರು ಜಾಗಗಳ ನೋಡ್ಬೇಕು. ಜೀವನದ ಅರ್ಥ ಅರಿಯೋಕೆ ಮನದ ಕಣ್ಣನು ತೆರೆಯಬೇಕು. ಸುಳ್ಳಿನ ನೆರಳು ಬಿಟ್ಟು ಸತ್ಯದ ಹಾದಿಯ ಹಿಡಿಬೇಕು. ಧರ್ಮದ ದೀಪ ಹಚ್ಚಿಕೊಂಡು ಪ್ರೀತಿಯ ಬದುಕನ್ನು ನಡೆಸಬೇಕು. ಆಸ್ಪತ್ರೆ ಹೋಗಿ ICU ಅಲ್ಲಿ ರೋಗಿಯ ನೋವನ್ನು ನೋಡ್ಬೇಕು. ಒಂದು ಉಸಿರಿಗಾಗಿ ಮನುಜ ಹೇಗೆ ಹೋರಾಡ್ತಾನೆ ತಿಳಿಬೇಕು. ಆಗ ಅನ್ನಿಸುತ್ತೆ ಆರೋಗ್ಯವೇ ದೇವರ ದೊಡ್ಡ ವರ ಅಂತ. ಹಣಕ್ಕಿಂತಲೂ ಅಮೂಲ್ಯವಾದ ಸಂಪತ್ತು ಇದೆ ಅಂತ. ನಿನ್ನೆ ಇದ್ದ ಬಲ ಇಂದು ಇರದೆ ಹೋಗಬಹುದು. ಜೀವನದ ಚಕ್ರ ಯಾವ ಕ್ಷಣದಲ್ಲೂ ತಿರುಗಬಹುದು. ಆದ್ದರಿಂದ ಅಹಂಕಾರ ಬಿಟ್ಟು ಕರುಣೆಯ ಮನಸ್ಸಿರಬೇಕು. ಇರುವ ದಿನವನು ಸಂತೋಷದಿಂದ ಕಳೆಯಬೇಕು. ಬದುಕು ಏನೆಂದು ತಿಳಿಯೋಕೆ ಮೂರು ಜಾಗಗಳ ನೋಡ್ಬೇಕು. ಜೀವನದ ಅರ್ಥ ಅರಿಯೋಕೆ ಮನದ ಕಣ್ಣನು ತೆರೆಯಬೇಕು. ಜೈಲಿನೊಳಗಿರುವ ಖೈದಿಯ ಬದುಕನು ಹೋಗಿ ನೋಡ್ಬೇಕು. ಸ್ವಾತಂತ್ರ್ಯದ ಬೆಲೆ ಎಷ್ಟೆಂದು ಆಗ ಅರಿತುಕೊಳ್ಬೇಕು. ಹೊರಗಿನ ಗಾಳಿಯ ಸವಿ ಎಷ್ಟು ಅಮೃತ ಅಂತ ಗೊತ್ತಾಗುತ್ತೆ. ಒಂದು ತಪ್ಪಿನ ಬೆಲೆ ಎಷ್ಟು ದೊಡ್ಡದು ಅಂತ ತಿಳಿಯುತ್ತೆ. ಸತ್ಯದ ಹಾದಿಯಲ್ಲಿ ನಡೆದರೆ ನೆಮ್ಮದಿಯ ನಿದ್ರೆ ಸಿಗುತ್ತೆ. ಧರ್ಮದ ದಾರಿಯಲ್ಲಿ ನಡೆದರೆ ಗೌರವವು ಜೊತೆಯಾಗುತ್ತೆ. ಕೆಟ್ಟದನ್ನು ಬಿಟ್ಟು ಒಳ್ಳೆಯತನದ ಬೀಜವನ್ನು ಬಿತ್ತಬೇಕು. ಮಾನವ ಜನ್ಮದ ಅರ್ಥವನ್ನು ಆಗ ಕಂಡುಕೊಳ್ಬೇಕು. ರುದ್ರಭೂಮಿಯೊಳಗೆ ಹೋಗಿ ಮೌನದ ಕಥೆಗಳ ಕೇಳಬೇಕು. ನಿನ್ನೆ ನಡೆದವರ ಗುರುತುಗಳು ಇಂದು ಎಲ್ಲಿವೆ ನೋಡ್ಬೇಕು. ಹಣ ಆಸ್ತಿ ವೈಭವ ಯಾವುದು ಜೊತೆ ಬರೋದಿಲ್ಲ. ಮಾಡಿದ ಪಾಪ ಪುಣ್ಯಗಳ ಹೊರತು ಬೇರೆ ಉಳಿಯೋದಿಲ್ಲ. ಮನುಜನ ಬದುಕು ನೀರಿನ ಮೇಲಿನ ಗುಳ್ಳೆಯ ಹಾಗಿರುತ್ತೆ. ಕ್ಷಣದಲ್ಲೇ ಬಂದು ಕ್ಷಣದಲ್ಲೇ ಮರೆಯಾಗಿ ಬಿಡುತ್ತೆ. ಆದ್ದರಿಂದ ಪ್ರೀತಿಯ ದಾರಿಯಲ್ಲಿ ಹೆಜ್ಜೆಯನ್ನು ಇಡ್ಬೇಕು. ಪರರ ಕಣ್ಣೀರ ಒರೆಸುವ ಬದುಕನು ಕಟ್ಬೇಕು. ನಮ್ಮ ಹಿಂದೆ ಬರೋದು ಹೆಸರು ಅಲ್ಲ, ಹುದ್ದೆಯೂ ಅಲ್ಲ. ಮಾಡಿದ ಒಳ್ಳೆಯ ಕೆಲಸಗಳೇ ನಿಜವಾದ ಸಂಪತ್ತುಲೆಲ್ಲ. ಸತ್ಯದಿಂದ ಧರ್ಮದಿಂದ ಬದುಕಿದ ಜೀವನವೇ ಪೂಜೆ. ಮಾನವ ಸೇವೆಯ ದಾರಿಯೇ
ಮಾರ್ಗಗಳ ನೋಡ್ಬೇಕು. ಜೀವನದ ಅರ್ಥ ಅರಿಯೋಕೆ ಮನದ ಕಣ್ಣನು ತೆರೆಯಬೇಕು. ಸತ್ಯದಿಂದ ಧರ್ಮದಿಂದ ಒಳ್ಳೆಯ ಕಾರ್ಯಗಳ ಮಾಡಬೇಕು. ಅರಿತು ಬಾಳಿದ ಈ ಬದುಕು ಸ್ವರ್ಗವಾಗಿ ಬಿಡ್ಬೇಕು.